ಹೆಣ್ಮಕ್ಳನ್ನ ಹೆತ್ಮೇಲೆ ಅವ್ರಿಗುಟ್ಟೋ ಮಗುವಿಂದ ತಾತ ಅನ್ನಿಸ್ಕೋಬೇಕು ಅನ್ಸುತ್ತೆ. ಅದ್ಯಾವ ಕರ್ಮನೋ ನಂದು. ನನ್ ಮಗಳು ಮಾಡೋ ತಪ್ಪಿಂದ ಜೈಲ್ ಸುತ್ತ ಬೇಲ್ಗೋಸ್ಕರ ಜಡ್ಜ್ಗಳ ಹಿಂದೆ ಸುತ್ತೋದೇ ನನ್ ಜೀವನ ಪರ್ಯಂತ ಆಗ್ಬಿಟ್ಟಿದೆ. ಅಷ್ಟು ನೋವು ಆಗ್ತಿದ್ರೆ ಜೈಲಲ್ಲೇ ಇರಕ್ ಬಿಡ್ಬೇಕಾಗಿತ್ತು. ಬಾಯ್ ಮುಚ್ಚು. ಮಾಡಿದ ತಪ್ಪು ಅರಿವಾಗ್ದೆ ಮಾತಾಡ್ತಿದ್ಯಾ. ಮಗಳು ಜೈಲಲ್ಲಿದ್ರೆ ಯಾವ ತಂದೆನೂ ನೋಡ್ಕೊಂಡು ಸುಮ್ನೆ ಇರಲ್ಲ. ಒಂದಲ್ಲ ಒಂದಿನ ನಿನಗ್ ಬುದ್ಧಿ ಬರುತ್ತೆ ಅನ್ನೋ ಆಸೆ. ಇನ್ ಮುಂದೆ ಆದ್ರೂ ಸರಿಯಾಗಿರು. ನಮ್ ಜೀವ ತೆಗೆಯೋದಕ್ಕೆ ಹುಟ್ಟಿದ್ಯಾ. ಹೌದು, ಐ ಆಮ್ ಅ ಡೆವಿಲ್. ಸಾಯಿಸೋದೆ ನನ್ ಕೆಲ್ಸ, ಟಾರ್ಚರ್ ಕೊಡೋದೇ ನನ್ ಹಾಬಿ. ಏನ್ ಮಾತಾಡ್ತಿದ್ಯಾ? ತಲೆಯಲ್ಲಿ ಸ್ವಲ್ಪನೂ ಬುದ್ಧಿ ಇಲ್ವಾ? ಹೌದ್ ಬಿಡು, ಅಂತದ್ದೇನಾದ್ರೂ ಇದ್ದಿದ್ರೆ ಯಾವ್ದಾದ್ರೂ ಗ್ರೌಂಡ್ ಅಲ್ಲಿ ಹಾಕಿ ಆಡ್ತಿದ್ದೆ. ನಾನು ಆಡ್ಬೇಕು ಅಂತಾನೆ ಇದ್ದೆ. ಆ ರಾಜಲಕ್ಷ್ಮಿ ಮಾಡಿರೋ ಕೆಲ್ಸದಿಂದ ಆಟದಿಂದ ಆಚೆ ಇರೋ ಹಾಗಾಗಿದೆ. ನೀನೇ ಮಾಡ್ಕೊಂಡಿದ್ದಲ್ವಾ ಅದು? ರಾಜಲಕ್ಷ್ಮಿನ ಎಷ್ಟು ತುಳಿಬೇಕು ಅನ್ಕೊಂತೀಯೋ ಆ ಹುಡುಗಿ ಅಷ್ಟು ಎತ್ತರಕ್ಕೆ ಬೆಳಿತಾಳೆ. ಸ್ಟೇಟ್ ಲೆವೆಲ್ ಆಡಿ ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆಗಿ ನ್ಯಾಷನಲ್ಗೂ ಆಡ್ತಾಳೆ. ಇದ್ಯಾವಾಗ ನಡೆದಿದ್ದು? ನೀನ್ ಜೈಲಲ್ಲಿದ್ದಾಗ ಇನ್ನು ಏನೇನೋ ಆಯ್ತು. ಸ್ಪೋರ್ಟ್ಸ್ ಕೋಟಾ ಅಲ್ಲಿ ಎಂಡೋಮೆಂಟ್ ಆಫೀಸರ್ ಕೂಡ ಆಗಿದ್ದಾಳೆ. ಆದ್ರೆ ನನ್ ಮಗಳು ಯಾರೋ ಗೊತ್ತಿಲ್ದಿರೋನ್ ಮಗುನ ಹೊಟ್ಟೆಲ್ ಇಟ್ಕೊಂಡಿದ್ದಾಳೆ. ನಾನೇನ್ ಬೇಕು ಅಂತ ಈ ಮಗುನ ಹೆರ್ತಾ ಇಲ್ಲ. ನೀನ್ ಮಾಡಿರೋ ಪಾಪಕ್ಕೆ ನೀನ್ ಆಟ ಆಡಿದ್ದು ಸಾಕು ಅಂತ ಮನೆಯಲ್ಲೇ ಇರಿಸ್ಬಿಟ್ಟಿದ್ದಾನೆ. ಆಗ್ಲಾದ್ರೂ ಸುಮ್ನೆ ಇದ್ದ. ಮತ್ತೆ ರಾಜಲಕ್ಷ್ಮಿ ಜೊತೆ ಜಗಳ ಆಡಿ ಜೈಲ್ಗೋದೆ. ನಿನಗ್ ಬೇಲ್ ಕೊಡ್ಸೋದಕ್ಕೆ ನನ್ ಪ್ರಾಣ ಅಂತೂ ಹೋಗ್ ಬಂತು. ಅಂದ್ರೆ ಈಗ ನಿಮ್ ಪ್ರಾಣ ತಲೆಲಿಲ್ವಾ? ನೋಡು, ಹೀಗೆ ಈ ತರ ತಲಾಟೆ ಮಾತಾಡಿ ಜೀವನನ ಅರ್ಥ ಇಲ್ದಿರಂಗ್ ಮಾಡ್ಕೊಂಡಿದ್ಯಾ. ಇನ್ಮೇಲಾದ್ರೂ ಸರಿಯಾಗಿ ನಡ್ಕೋ. ಹೆಣ್ಮಗು ಅಂದ್ರೆ ಆ ರಾಜಾರಾಮ್ ಹುಟ್ಟಿದಾಳಲ್ಲ, ರಾಜಲಕ್ಷ್ಮಿ ತರ ಇರ್ಬೇಕು. ನನ್ಗೂ ಹುಟ್ಟಿದ್ಯಲ್ಲ, ನೀನ್ ನನ್ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ. ಇಂಥ ಕರ್ಮ ನನ್ಗೆ. ನನಗೆ ಸೀಮಂತ ಮಾಡಿ. ಸೀಮಂತನ? ಸೀಮಂತ ಮಾಡ್ಬೇಕಂತೆ ಸೀಮಂತ? ಮತ್ತೆ ಅದೇನ್ ಪ್ಲಾನ್ ಮಾಡಿದ್ಯಮ್ಮ? ಮತ್ತೆ ನನ್ ತಲೆಗೆ ಏನ್ ಟೆನ್ಷನ್ ಕೊಡ್ತೀಯಾ? ನನಗ್ ನೆಮ್ಮದಿಯಾಗಿ ಬದುಕೋದಕ್ ಬಿಡಲ್ವಾ? ಛೇ, ನಿನ್ನನ್ನು ಆಚೆ ಕರ್ಕೊಂಡ್ ಬರ್ತೀನಿ, ನೀನೇನ್ ಹೆದರ್ಕೋಬೇಡ. ಥ್ಯಾಂಕ್ಸ್ ಮೇಡಮ್. ಆ ರಾಜಲಕ್ಷ್ಮಿ ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆಗಿದ್ದಾಳಂತೆ. ಹೌದಾ? ಎಂಡೋಮೆಂಟ್ ಆಫೀಸರ್ ಕೂಡ ಆಗಿದ್ದಾಳಂತೆ. ಇದ್ಯಾವಾಗ ಆಗಿದ್ದು? ನನಗೆ ಸೀಮಂತ ಮಾಡಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೀನಿ. ಅವಳಿಗೆ ಜಾಬ್ ಸಿಗೋದಕ್ಕೂ ನಿಮಗೆ ಸೀಮಂತ ಮಾಡೋದಕ್ಕೂ ಏನ್ ಸಂಬಂಧ ಮೇಡಮ್? ಇದೇ ಸೀಮಂತದಲ್ಲಿ ನನ್ನ ಹೊಟ್ಟೆನಲ್ಲಿ ಬೆಳೀತಿರೋ ಮಗು ಅವಳ ಕಾರಣದಿಂದ ಸಾಯತ್ತೆ. ಆ ಆರೋಪ ಅವಳ ತಲೆ ಮೇಲೆ ಹೋಗತ್ತೆ. ಪೊಲೀಸ್ ಅವ್ರಿಗೆ ಕೇಸ್ ಆಗತ್ತೆ. ಅದಾದ್ಮೇಲೆ ಅವಳು ಎಂಡೋಮೆಂಟ್ ಆಫೀಸರ್ ಅಲ್ಲ, ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡೋದಕ್ಕೂ ಆಗೋದಿಲ್ಲ. ಅವಳ ಮೇಲೆ ಸೇಡ್ ತೀರಿಸ್ಕೊಳಕ್ಕೆ ನಿಮ್ ಮಗುನೇ ಸಾಯಿಸ್ತೀರಾ? ನನ್ ಮಗುನ ನನ್ ಹೊಟ್ಟೆನಲ್ಲಿ ಬೆಳೆದ್ರೆ ನನ್ ಮಗು ಆಗ್ಬಿಡತ್ತಾ? ನನಗಿಷ್ಟ ಇಲ್ದಿರೋದು ಯಾವ್ದು ನನಗ್ ಬೇಕಾಗಿಲ್ಲ. ಇಷ್ಟು ದಿವ್ಸ ಈ ಮಗುನ ಹೊಟ್ಟೆನಲ್ಲಿ ಇಟ್ಕೊಂಡಿದ್ದಕ್ಕೆ ಆ ಮಗು ತೀರ್ಸೋ ಋಣ ಇದು. ಸೂಪರ್. ಇದೇ ಅಲ್ವಾ ವಿಲನಿಸಮ್ ಅಂದ್ರೆ? ಇದೇ ತರ ನಿಮ್ ಹಾದಿಲ್ ನಡೆದು ನಾನು ಕೂಡ ನಂಬರ್ 1 ವಿಲನ್ ಆಗ್ತೀನಿ. ನಿನಗೆ ಅದು ಬೇರೆ ಕೇಡು. ಈ ರಾಜಲಕ್ಷ್ಮಿ ಸೀಮಂತದಲ್ಲಿ ನಾನ್ ಕೊಡೋ ಶಾಕ್ಗೆ ವಿಲವಿಲ ಒದ್ದಾಡೋದಿಕ್ಕೆ ಸಿದ್ಧವಾಗಿರೋ. ನೋಡಿದ್ರ ನನ್ನ ತಪಸ್ಸಿನ ಪ್ರಭಾವ? ಅವಳಿಗೆ ಕಣ್ಣೆ ಹೋಗುವಾಗ ಮಾಡ್ಬಿಟ್ಟೆ. ಕಣ್ಣು ಬರೋ ಹಾಗೆ ಮಾಡಪ್ಪ, ನಿನ್ ಕೈ ಮುಗಿತೀನಿ. ಅರೆ ಬಾಲಕ, ಆ ಚೆಂಬನ್ ಇಲ್ಲಿ ಕೊಡು. ಅಮ್ಮ ಅಮ್ಮ ಅಮ್ಮ. ಹರ ಹರ ಮಹಾದೇವ, ತಿರುಗಿ ಕಣ್ ಬರ್ಲಿ. ಈಗ ಕಾಣಿಸ್ತಾ ಇದೆಯಾ? ಸಾಕ? ಇನ್ನೊಂದ್ಸಲ ಸಾಬೀತ್ ಮಾಡ್ಬೇಕು ಅಂತ್ಯಾ? ಪರವಾಗಿಲ್ಲ ಸ್ವಾಮಿ. ಚಾರುಗೆ
ದೃಷ್ಟಿ ಬರೋ ಹಾಗೆ ಮಾಡ್ಬಿಡಿ ಸಾಕು. ಖಂಡಿತವಾಗಲು. ಬಾಲಿಕಾ, ನೀನ್ ಇಲ್ಲಿ ಬಂದು ಕುತ್ಕೋ. ನನಗೆ ಕಣ್ ಕಾಣಿಸಲ್ಲ ತಾನೆ, ಅದ್ ಹೇಗಲ್ಲಿ ಕೂತ್ಕೊಳ್ಳೋಕ್ಕಾಗುತ್ತೆ? ಏನಿಬ್ರು ಮಕ್ಕ ನೋಡ್ಕೋತಾ ಇದ್ದೀರಾ? ಕರ್ಕೊಂಡ್ಬಂದು ಕೂರ್ಸಿ ಅಲ್ಲಿ. ಬಾಚಾರು, ಹುಷಾರಮ್ಮ. ಬಾಲಿಕಾ, ನಿನಗೀಗ ಗೋರಂಟಿ ಫಂಕ್ಷನ್ ಮಾಡ್ತಾ ಇಲ್ಲ. ಕಾಲ್ನ ನೀಡು. ಕಾಲ್ ಯಾಕೆ? ಕಣ್ಣಿಗೆ ತಾನೇ ಪ್ರಾಬ್ಲಮ್ ಇರೋದು. ಕಣ್ಣಿಗೆ ಸಂಬಂಧಪಟ್ಟಿರೋ ನರ ಕಾಲಲ್ಲೇ ಇರುತ್ತೆ. ಇಲ್ಲಿ ಒತ್ತಿದ್ರೆ ಅಲ್ಲಿ ಕಣ್ಣಿನ ನರ ಸೆಟ್ ಆಗ್ಬಿಡುತ್ತೆ. ಇದಕ್ಕೆ ಪಾದ ವೈದ್ಯ ಅಂತಾರೆ. ಈ ಹೆಸರನ್ನ ಯಾವತ್ತೂ ಕೇಳಿಲ್ವಲ್ಲ. ಇದು ಹಿಮಾಲಯದಲ್ಲಿ ತುಂಬಾ ಫೇಮಸ್ ವೈದ್ಯ. ಇವಾಗ ಈ ಬಾಲಿಕಾಗೆ ವೈದ್ಯ ಮಾಡೋದೇ ನನ್ನ ಧರ್ಮ. ಓಂ ಕಾಲನ್ನು ನೀಡು ಅಂತ ಹೇಳಿದ್ನಲ್ಲ, ಎಷ್ಟು ಸಲ ಹೇಳ್ಬೇಕು ನಿನ್ಗೆ? ಕೊಟ್ಟಂದ್ರೆ ಬಿಡು ಬೇಗ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಯ್ಯೋ ಅಯ್ಯೋ, ಕಿರ್ಚಿದಾಳೆ. ಸ್ಪರ್ಶ ಗೊತ್ತಾಗ್ತಿದೆ ಅಂತಂದ್ರೆ ಈ ವೈದ್ಯ ಸಕ್ಸಸ್ ಆಗೋ ಅವಕಾಶ ಇದೆ. ಈಗ ಈ ವೈದ್ಯದ 2ನೇ ಭಾಗ.